ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ PM ಚೌಗ್ಲಾ. ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಸಮಾಜದ ಪರಮಹಿತ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್ ಅಂಥೇಳಿ ಕರಿತೀವಿ. ಆತ್ಮೀಯರೇ, ಇವತ್ತು ಸಮಾಜದ ಒಂದು ಪರಮಹಿತವನ್ನು ನಾವು ಸಾಧಿಸಬೇಕು ಅಂತಂತಂದರೆ ಒಂದಿಷ್ಟು ಕೆಲವೊಂದು ನಿದರ್ಶನಗಳು, ಕೆಲವೊಂದು ಮಾರ್ಗೋಪಾಯಗಳು, ಕೆಲವೊಂದು ಸೂತ್ರಗಳು ಮತ್ತು ನಿರ್ದೇಶನಗಳ ಅವಶ್ಯಕತೆ ಸರ್ಕಾರಗಳಿಗೆ ಮತ್ತು ಸಾರ್ವಜನಿಕರಿಗೂ ಕೂಡ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಅನೇಕ ಸಂಶೋಧನೆಗಳು, ಅನೇಕ ಕ್ರಿಯಾ ಯೋಜನೆಗಳು ಜಾರಿಗೆ ಬಂದವು. ಹಾಗೆಯೇ ನಾವು ಇವತ್ತು ಚರ್ಚೆ ಮಾಡ್ತಕ್ಕಂತಹ ಒಂದು ಸೈದ್ಧಾಂತಿಕ ವಿಶ್ಲೇಷಣೆ, ಅದು ಸಮಾಜದ ಪರಮಹಿತ ತತ್ವ. ಆತ್ಮೀಯರೇ, ಜನತೆಯ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಅದರಂತೆಯೇ ಈ ಸರ್ಕಾರ ಒದಗಿಸಿಕೊಡ್ತಕ್ಕಂತಹ ಸೌಕರ್ಯಗಳನ್ನು ಮತ್ತು ಅನುಕೂಲಗಳನ್ನು, ಮೂಲಭೂತ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ರಾಷ್ಟ್ರದ ನಿರ್ಮಾಣ ಕಾರ್ಯಗಳನ್ನು ಒಳಗೊಂಡು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿಭಾಯಿಸಲಿಕ್ಕೆ ಅವುಗಳನ್ನು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಖ್ಯಾತ ಸಾರ್ವಜನಿಕ ನೀತಿಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಆಗಿದ್ದಂತಹ H. ಡಾಲ್ಟನ್ ಇವರು ಈ ಸಿದ್ಧಾಂತವನ್ನು ಪ್ರಚುರಪಡಿಸಿ, ಅಂದರೆ ರಚಿಸಿ, ಅರ್ಥಶಾಸ್ತ್ರಕ್ಕೆ ಪರಿಚಯಿಸುವಂತಹ ಕಾರ್ಯವನ್ನು ಮಾಡಿದರು. ಇವರು ಮುಖ್ಯವಾಗಿ, ಅಂದರೆ ಇವರದೇ ಮಾತಿನಲ್ಲಿ ಹೇಳುವುದು ಅಂತಂತಂದರೆ, ಸಾರ್ವಜನಿಕ ಆಯವ್ಯಯ ಗಾತ್ರವನ್ನು ಪರಿಶೀಲಿಸುವುದರೊಂದಿಗೆ ಸಾರ್ವಜನಿಕ ವಲಯವು ಖರ್ಚು ವೆಚ್ಚಗಳನ್ನು ಮಾಡುವಾಗ ಸಮಾಜದ ಪರಮಹಿತವನ್ನು ಗಮನದಲ್ಲಿಟ್ಟುಕೊಂಡು ಆ ಖರ್ಚು ವೆಚ್ಚಗಳನ್ನು ಮಾಡಬೇಕು. ಈ ನಿಯಮ ಹೀಗೆ ಹೇಳುತ್ತಾ ಮುಂದುವರೆದು, ಅಂದರೆ ಅಷ್ಟೇ ಅಲ್ಲದೆ ಈ ಸಿದ್ಧಾಂತದ ಪ್ರಮುಖ ಉದ್ದೇಶ ಏನಪ್ಪ ಅಂತಂತಂದರೆ ಸಾರ್ವಜನಿಕ ವೆಚ್ಚಕ್ಕೊಂದು ನ್ಯಾಯಿಕ ಸ್ಥಾನಮಾನವನ್ನು ಕಲ್ಪಿಸುವುದಾಗಿದೆ. ಬಹಳ ಅರ್ಥಗರ್ಭಿತವಾಗಿ, ಮಾರ್ಮಿಕವಾಗಿ ಯಾರು H. ಡಾಲ್ಟನ್, ಹ್ಯೂ ಡಾಲ್ಟನ್ ಅವರೇನಪ್ಪ ಅಂತಂತಂದರೆ ವರ್ಣಿಸಿದ್ದಾರೆ, ತಮ್ಮ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನೋಡಿ, ಸಾರ್ವಜನಿಕ ವಲಯವು ಖರ್ಚು ವೆಚ್ಚಗಳನ್ನು ಮಾಡುವಾಗ ಸಮಾಜದ ಪರಮಹಿತವನ್ನು ಏನು ಮಾಡಬೇಕ್ರಿ, ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಸಾರ್ವಜನಿಕ ವಲಯ ಅಂತಂದರೆ ಯಾವುದು? ಸರ್ಕಾರ. ಸಾರ್ವಜನಿಕರು ಅಂತಂದರೆ ಯಾರು? ಪ್ರಜೆಗಳು. ಆ ಪ್ರಜೆಗಳ ಕಲ್ಯಾಣವನ್ನು, ಯೋಗಕ್ಷೇಮವನ್ನು, ವೆಲ್ಫೇರ್ ಆಫ್ ದಿ ಸಿಟಿಜನ್ಸ್ and achievement of the well-being of the citizens of that particular country, it is the main objective of any state. Hence, whenever it going to make some sorts of the expenses on the public welfare, that should be kept in our mind, and its mind, that is achievement of the public welfare, and certainly giving a social justification, ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು. ಯಾವುದಕ್ಕೆ? ಸಾಮಾಜಿಕ ಅಥವಾ ಸಾರ್ವಜನಿಕ ವೆಚ್ಚಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ಯಾರು ಹೇಳ್ತಾರೆ? ಡಾಲ್ಟನ್ ಅವರು ಹೇಳ್ತಾರೆ. ಹಾಗೆಯೇ
ಅವ್ರದ್ದೇ ಮಾತಿನಲ್ಲಿ ಹೇಳಬೇಕು ಅಂತಂತಂದರೆ ಇನ್ನೂ ಒಂದಿಷ್ಟು ಮುಂದುವರೆದು, ಅಕಾರ್ಡಿಂಗ್ ಟು ಹ್ಯೂ ಡಾಲ್ಟನ್, ದಿ ಬೆಸ್ಟ್ ಸಿಸ್ಟಮ್ ಆಫ್ ಪಬ್ಲಿಕ್ ಫೈನಾನ್ಸ್ ಈಸ್ ದ್ಯಾಟ್ ವಿಚ್ secures the maximum social advantage from its fiscal operations. He propounded the principle of maximum social advantage and stated the following, that is, government should collect money and spend it to maximize the welfare of the people. Yes, definitely. Whatever the government going to collect the money in the form of tax or any other form, especially tax is playing very important role in this concern in theoretical aspect, especially Dalton's view side, and that money to be spent in view of achievement of what? The people's well-being, or the well-being of the, or welfare of the society, welfare of the people. It should be main theme of the government. ಅಂದರೆ ಸರ್ಕಾರಗಳು ಸಾರ್ವಜನಿಕರಿಂದ ಏನಪ್ಪ ಅಂತಂದ್ರೆ ವರಮಾನವನ್ನು ಕ್ರೋಢೀಕರಣ ಮಾಡಬೇಕು. ಹಾಗೆ ಕ್ರೋಢೀಕರಣ ಮಾಡಿರ್ತಕ್ಕಂಥ ವರಮಾನವನ್ನು ಸಾರ್ವಜನಿಕರ ಸಮಾಜದ ಅಭ್ಯುದಯಕ್ಕಾಗಿ ಕಲ್ಯಾಣಕ್ಕಾಗಿ ಏನು ಮಾಡಬೇಕ್ರಿ? ಖರ್ಚನ್ನು ಮಾಡಬೇಕು. ಅದರಿಂದ ಸಮಾಜದ ಕಲ್ಯಾಣ ಆಗಬೇಕು. ಸಮಾಜದ ಕಲ್ಯಾಣ ಅಂತಂದರೆ ರಾಷ್ಟ್ರದ ಕಲ್ಯಾಣ. ಇದು ಸರ್ಕಾರಗಳ ಪ್ರಧಾನವಾಗಿರ್ತಕ್ಕಂತಹ ವೆಚ್ಚದ ಉದ್ದೇಶ ಆಗಿರಬೇಕು. ಮುಂದುವರೆದು, ಸಾರ್ವಜನಿಕ ವೆಚ್ಚದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಎಂದು ಸಂಪ್ರದಾಯ ಪಂಥ ಅರ್ಥಶಾಸ್ತ್ರಜ್ಞರು ಅಭಿಮತವಾಗಿದೆ. ಹೌದು, ಈ ಸಾರ್ವಜನಿಕ ವೆಚ್ಚದಲ್ಲಿ ವೆಚ್ಚವನ್ನು ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇಲ್ಲೇನಪ್ಪ ಅಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಸಾರ್ವಜನಿಕ ವೆಚ್ಚವು ಸ್ವಾಯತ್ತವಾಗಿ ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಕ್ಕಂತಹ ಒಂದು ವೆಚ್ಚ ಆಗಿರ್ತದೆ ಅಂತಕ್ಕಂಥದ್ದು. ಆದರೆ ಈ ಸಿದ್ಧಾಂತವು ಇದನ್ನು ಅಲ್ಲಗಳೆಯುತ್ತಾ, ಯಾವ ಸಿದ್ಧಾಂತ ರೀ? ಡಾಲ್ಟನ್ ಅವರ ಸಿದ್ಧಾಂತ ಇದನ್ನು ಅಲ್ಲಗಳೆಯುತ್ತಾ ಸರ್ಕಾರದ ಪಾತ್ರ ನಿರ್ಣಾಯಕವಾಗಿದೆ ಎಂದಿದ್ದಾರೆ. ಅಂದರೆ ಇವತ್ತು ಆಧುನಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಏನಪ್ಪ ಅಂತಂದರೆ ಸರ್ಕಾರಗಳ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅವಲೋಕನ ಮಾಡಬೇಕಾಗ್ತಿದೆ. ಅದನ್ನು ಏನಪ್ಪ ಅಂತಂದ್ರೆ ಡಾಲ್ಟನ್ ಅವರು ಕೂಡ ಒಪ್ಕೊಳ್ತಾರೆ. 19ನೇ ಶತಮಾನದ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಜೆ.ಬಿ. ಶೇ ಅವರು ಹೇಳುವಂತೆ, ಸಾರ್ವಜನಿಕರ ಮೇಲೆ ಬೀಳುವ ತೆರಿಗೆ ಭಾರವನ್ನು ತಪ್ಪಿಸಲು ಸಾರ್ವಜನಿಕ ವಲಯವು ಸಾರ್ವಜನಿಕ ವೆಚ್ಚವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಎಂದಿದ್ದಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆ ಅಂತಂತಂದರೆ, ಈ ಸರ್ಕಾರ ವೆಚ್ಚಗಳನ್ನು ಮಾಡ್ತಕ್ಕಂತಹ ಪಕ್ಷದಲ್ಲಿ ಯಥೇಚ್ಛವಾಗಿ ಮಾಡ್ಕೊತ ಹೋದರೆ ಸಾರ್ವಜನಿಕರ ಮೇಲೆಯೂ ಕೂಡ ಅದರ ಒಂದು ಭಾರ ಉಂಟಾಗ್ತದೆ. ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಬೇಕು. ದಿ ಸಿಟಿಜನ್ ಆಫ್ ದಿ ನೇಷನ್, ದೇ ಮಸ್ಟ್ ಬಿ ಆ್ಯಂಡ್ ದೇ ಮಸ್ಟ್ ಹ್ಯಾವ್ ದಿ ಟ್ಯಾಕ್ಸೇಬಲ್ ಕೆಪಾಸಿಟಿ. ದಿ ಟ್ಯಾಕ್ಸೇಬಲ್ ಕೆಪಾಸಿಟಿ. If they doesn't have taxable capacity, there will be again question arises, how to pay the tax, the imposed tax. ಹೇಗೆ ಕಟ್ಟೋದು ತೆರಿಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತದೆ. That should not the activity of the good governance. Got it? ಅದು ಉತ್ತಮವಾಗಿರ್ತಕ್ಕಂಥ ಸರ್ಕಾರದ ಲಕ್ಷಣ ಅಲ್ಲ. ಉತ್ತಮವಾಗಿರ್ತಕ್ಕಂಥ ಸರ್ಕಾರ ಲಕ್ಷಣ ಏನಪ್ಪ ಅಂತಂದರೆ, ಆದಷ್ಟು ತೆರಿಗೆಯ ಭಾರಗಳನ್ನು ಏನು ಮಾಡಬೇಕ್ರಿ? ಕಡಿಮೆ ಮಾಡಬೇಕು. ಎಷ್ಟು ತೆರಿಗೆಯ ಭಾರ ಸಾರ್ವಜನಿಕರ ಮೇಲೆ ಕಡಿಮೆ ಇರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಏನಾಗ್ತದೆ ರೀ? ಅವರ ಕಲ್ಯಾಣ ಆಗ್ತದೆ. ದೇ ಬಿಕಮ್ ಹೆಲ್ದಿ, ಆ್ಯಂಡ್ ದೇ ಹೆಲ್ದಿ ಪೀಪಲ್ ಕ್ಯಾನ್ ಬಿಲ್ಡ್ ಅ ಹೆಲ್ದಿ ನೇಷನ್. ಇಟ್ ಮೀನ್ಸ್ when they become healthy, when their money income become increases, at that moment their health increases, standard of living increases, productivity, these all things automatically increases. ನೋಡಿ, ಅವರ ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ,
ಅವರು ಉತ್ಪಾದಕತೆಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಪ್ರೋತ್ಸಾಹನೆಯನ್ನು ನೀಡುತ್ತಾರೆ, ಸಮರ್ಥರಾಗ್ತಾರೆ. ಇದೆಲ್ಲ ಏನಪ್ಪ ಅಂತಂತಂದರೆ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ತಕ್ಕಂಥದ್ದು. ಸೊ ಹೀಗಾಗಿ ಏನಪ್ಪ ಅಂತಂತಂದರೆ ಇಲ್ಲಿ JBC ಅವರು ಕೂಡ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ, ಸರ್ಕಾರಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಇನ್ನು ಸಮಾಜದ ಪರಮಹಿತ ತತ್ವ ಕೆಲವೊಂದು ಕಲ್ಪನೆಗಳನ್ನು ಆಧರಿಸಿಕೊಂಡು ರಚಿಸಲ್ಪಟ್ಟಿದೆ. ಡಾಲ್ಟನ್ ಅವರು ಕೆಲವೊಂದು ಕಲ್ಪನೆಗಳನ್ನು ಕಲ್ಪಿಸಿಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥವುಗಳನ್ನು ಈಗ ನೋಡೋಣ. ನೋಡಿ, ಮೊದಲನೇ ಅಂಶ ಏನಪ್ಪ ಅಂತಂದರೆ ಸಾರ್ವಜನಿಕ ವರಮಾನವು ಕೇವಲ ತೆರಿಗೆ ರೂಪದ ಆದಾಯವನ್ನು ಮಾತ್ರ ಹೊಂದಿರುತ್ತದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನೋಡಿ, ಸಾರ್ವಜನಿಕ ವರಮಾನವು ಕೇವಲ ತೆರಿಗೆ ರೂಪದ ಆದಾಯವನ್ನು ಮಾತ್ರ ಹೊಂದಿರುತ್ತದೆ. ಇದರೊಳಗೆ ಏನಿರೋದಿಲ್ಲಪ್ಪ ಅಂತಂತಂದ್ರೆ ನೋಡ್ರಿ, ಅಂದರೆ ಸಾರ್ವಜನಿಕ ವರಮಾನವು ಕಾಣಿಕೆಗಳನ್ನು ಹೊಂದಿರುವುದಿಲ್ಲ, ಸಾಲಗಳನ್ನು ಹೊಂದಿರುವುದಿಲ್ಲ, ಶುಲ್ಕಗಳನ್ನು ಹೊಂದಿರುವುದಿಲ್ಲ. ಇದೇನಪ್ಪ ಅಂತಂತಂದರೆ ಕೇವಲ ತೆರಿಗೆಯಿಂದ ಮಾತ್ರ ಸಂಗ್ರಹವಾಗಿರ್ತಕ್ಕಂಥ ವರಮಾನವನ್ನು ಒಳಗೊಂಡಿರುತ್ತದೆ. ಅದೇ ರೀತಿಯಾಗಿ ಹೆಚ್ಚುವರಿ ಮತ್ತು ಕೊರತೆಯಿಂದ ಕೂಡಿದ ಆಯವ್ಯಯವನ್ನು ಹೊಂದಿರುವುದಿಲ್ಲ. ಇಟ್ ಮೀನ್ಸ್ ದಿ ಗವರ್ಮೆಂಟ್, ದಿ ಪಬ್ಲಿಕ್ ಸೆಕ್ಟರ್, ವಾಟ್ ಎವರ್ ಇಟ್ ಕಲೆಕ್ಟ್ಸ್ ದಿ ರೆವೆನ್ಯೂ, it should be in the form of tax. There is no certain contributions, there is no debts, there is no fees, nothing at all. And also Dalton assumed that the government announces balanced budget. They prepares balanced budget. In this case there is no deficits, there is no surpluses. ಎಸ್, ನೋಡಿ ಅವರೇನು ಹೇಳ್ತಾರೆಪ್ಪ ಅಂತಂತಂದರೆ ಇಲ್ಲಿ ಕೊರತೆಗಳು ಇರುವುದಿಲ್ಲ ಮತ್ತು ಏನಪ್ಪ ಅಂತಂತಂದರೆ ಇಲ್ಲಿ ಮೀಗುತೆಗಳು ಕೂಡ ಇರುವುದಿಲ್ಲ. ಅಂದರೆ ಸಮತೋಲಿತವಾಗಿರ್ತಕ್ಕಂತಹ ಆಯವ್ಯಯ ಪಟ್ಟಿಯನ್ನು ಇಲ್ಲಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಷಯವನ್ನು ಅವರು ಹೇಳ್ತಾರೆ. ಹೌದು, ಬಹಳ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ಈ ಈ ಈ ಅವರೇನು ಹೇಳಿದರೋ ಇದು ಕಲ್ಪನೆಗೆ ಬಹಳ ಸೂಕ್ತ ಆಗುತ್ತದೆ. ವಾಸ್ತವಿಕವಾಗಿ ಜಾರಿಗೆ ತರಲಿಕ್ಕೆ ಸ್ವಲ್ಪ ಕಷ್ಟ ಅನ್ನೋದನ್ನು ಮತ್ತೆ ವಿಮರ್ಶಾತ್ಮಕವಾಗಿರ್ತಕ್ಕಂಥ ಅಂಶದಲ್ಲಿ ಚರ್ಚೆ ಮಾಡೋಣ. ಈ ರೀತಿಯಾಗಿ ಒಂದು ಕಲ್ಪನೆಯನ್ನು ಅವರು ಕಲ್ಪಿಸಿಕೊಳ್ತಾರೆ. ಎರಡನೇ ಕಲ್ಪನೆ ಏನಪ್ಪ ಅಂತಂತಂದರೆ ಸಾರ್ವಜನಿಕ ವೆಚ್ಚವು ಸೀಮಾಂತ ಸಾಮಾಜಿಕ ಅನುಕೂಲತಾ ನಿಯಮಕ್ಕೆ ಒಳಪಟ್ಟಿರುತ್ತದೆ ಮತ್ತು ತೆರಿಗೆಗಳು ಸಾಮಾಜಿಕ ಸೀಮಾಂತ ಅಸಂತುಷ್ಟಿಗುಣ ನಿಯಮಕ್ಕೆ ಒಳಪಟ್ಟಿರುತ್ತವೆ. ಹೌದು ನೋಡಿ, ಸಾರ್ವಜನಿಕ ವೆಚ್ಚವು ಸೀಮಾಂತ ಸಾಮಾಜಿಕ ಅನುಕೂಲತಾ ನಿಯಮಕ್ಕೆ ಒಳಪಟ್ಟಿರುತ್ತವೆ. ಅಂದರೆ ದಿ ಪಬ್ಲಿಕ್ ಎಕ್ಸ್ಪೆನ್ಸ್ it relates to maximization of marginal utility of the or maximum returns to scale of the people. ಜನರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ನಿಯಮಕ್ಕೆ ಅದು ಒಳಪಟ್ಟಿರ್ತದೆ. ಅದು ಸರ್ಕಾರದ ವೆಚ್ಚ. ತೆರಿಗೆಗಳು ಏನೇನಪ್ಪ ಅಂತಂತಂದರೆ ತೆರಿಗೆಗಳು ಸಾಮಾಜಿಕ ಸೀಮಾಂತ ಅಸಂತುಷ್ಟಿ ಗುಣ ನಿಯಮಕ್ಕೆ ಒಳಪಟ್ಟಿರುತ್ತದೆ. ಅಂದರೆ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಏನಿದೆಯೋ ಇದೇನಪ್ಪ ಅಂತಂದರೆ ಸಾಮಾಜಿಕ ಸೀಮಾಂತ ಅಸಂತುಷ್ಟಿ ಗುಣಕ್ಕೆ ಒಳಪಟ್ಟಿರುತ್ತದೆ. ದಿ ಟ್ಯಾಕ್ಸಸ್ ಆರ್ ರಿಲೇಟೆಡ್ ಟು ದಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಸೊಸೈಟಿ. ಅಂದರೆ ಇಲ್ಲಿ ಜನರಿಗೆ ಆಗ್ತಕ್ಕಂಥ ಅಸಂತುಷ್ಟಿ ಗುಣ ಅಂದರೆ ತುಷ್ಟಿ ಗುಣವನ್ನು ಕಳ್ಕೊಳ್ತಾರೆ. ಯಾವಾಗ ಕಳ್ಕೊಳ್ತಾರೆ? ತೆರಿಗೆಯನ್ನು ಕಟ್ಟಿದಾಗ. ಮತ್ತು ಅನುಕೂಲತೆಯನ್ನು ಪಡ್ಕೊಳ್ತಾರೆ ಯಾವಾಗ? ಸರ್ಕಾರ ವೆಚ್ಚ ಮಾಡಿದಾಗ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಅವರು ಅವಲೋಕನ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಉಪಯೋಗ ಮಾಡಿರ್ತಕ್ಕಂಥದ್ದು ದಿ ಮಾರ್ಜಿನಲ್ ಅನ್ನುವಂಥದ್ದು ಅಥವಾ ಸೀಮಾಂತ ಅಂತಕ್ಕಂಥದ್ದು. ಅಂದರೆ ₹1 ತೆರಿಗೆ ರೂಪದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವರಮಾನವನ್ನು ಅದು ₹1 ಸಮವಾಗುವವರೆಗೆ ಏನು ಮಾಡಬೇಕ್ರಿ?
ವೆಚ್ಚ ಮಾಡಬೇಕು. ಯಾವತ್ತೂ ಸರ್ಕಾರ ಏನಪ್ಪ ಅಂತಂದ್ರೆ ತನ್ನ ಬಳಿ ಇಟ್ಕೊಳ್ಳೋದಾಗಿರಬಹುದು ಅಥವಾ ನನ್ನ ಒಂದು ಮೂಲದಿಂದ ಪಡ್ಕೊಂಡಿರ್ತಕ್ಕಂಥ ಸಾಲವನ್ನು ಅಥವಾ ಇದು ವರಮಾನವನ್ನು ಮತ್ತೊಂದು ಮೂಲಕ್ಕೆ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡಲೇಬಾರ್ದು ಅನ್ನುವಂಥದ್ದು ಯಾರ್ದು ವಿಚಾರ ಇದೆ? ಡಾಲ್ಟನ್ ಅವ್ರದ್ದು ಇದೆ ಅಂತಕ್ಕಂಥದ್ದನ್ನು. ಯಾವ ಬಾಬಿಗೆ ಸರ್ಕಾರ ಒಂದು ಸಂಗ್ರಹ ಮಾಡ್ತದನೋ ಅದಕ್ಕೆ ಆ ಒಂದು ವಲಯದ ಅಭಿವೃದ್ಧಿಗಾಗಿ ಅದೇನಾಗಬೇಕು ರೀ, ವಿನಿಯೋಗಿಸಲ್ಪಡಬೇಕು ಅನ್ನುವಂಥ ವಿಷಯವನ್ನು ಕೂಡ ಅವರು ಹೇಳ್ತಾರೆ. ಇದು ಒಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಕಲ್ಪನೆ ಆಗಿದೆ. ಇನ್ನು ಡಾಲ್ಟನ್ ಅವರ ಸಿದ್ಧಾಂತವನ್ನು ಅಥವಾ ಈ ಸಮಾಜದ ಪರಮಹಿತ ಸಿದ್ಧಾಂತವನ್ನು ಅಥವಾ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಏನು ಸಿದ್ಧಾಂತ ಇದೆಯೋ ಈ ಸಿದ್ಧಾಂತವನ್ನು ಒಂದು ಸರಳ ರೇಖಾಚಿತ್ರದ ನೆರವಿನಿಂದಲೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ, ರೇಖಾಚಿತ್ರದಲ್ಲಿ ಎರಡು ಅಕ್ಷಗಳನ್ನು ಗಣನೆಗೆ ತೆಗೆ. ಎರಡು ಅಂತಂದರೆ ಇಲ್ಲಿ ಋಣಾತ್ಮಕ ಅಕ್ಷ ಮತ್ತು ಧನಾತ್ಮಕ ಅಕ್ಷಗಳೆರಡನ್ನೂ ಕೂಡ ಗಣನೆಗೆ ತೆಗೆದುಕೊಳ್ತೀವಿ. ಈ ಋಣಾತ್ಮಕ ಅಕ್ಷ ಏನಿದೆಯೋ ಈ ಕಡೆಗೆ OY ಮೈನಸ್ OY, ದಿಸ್ ಈಸ್ ಪ್ಲಸ್ OY. ಗಾಟ್ ಇಟ್? ಸೊ ಈ ಎರಡು ಅಕ್ಷಗಳನ್ನು ಅವಲೋಕನ ಮಾಡಿದಾಗ ಇಲ್ಲೇನಪ್ಪ ಅಂತಂದರೆ ಋಣಾತ್ಮಕ ಅಕ್ಷದ ಕಡೆಗೆ ಸೀಮಾಂತ ತ್ಯಾಗವನ್ನು ಅಳತೆ ಮಾಡ್ತೀವಿ ಮತ್ತು ಧನಾತ್ಮಕ ಅಕ್ಷದ ಕಡೆಗೆ ಸೀಮಾಂತ ಪ್ರತಿಫಲವನ್ನು ಅಳತೆ ಮಾಡ್ತೀವಿ. ಈ ರೇಖಾಚಿತ್ರದಲ್ಲಿ ಏನಪ್ಪ ಅಂತಂದರೆ B ಇದೇನು ರೇಖೆ ಇದೆಯೋ ಇದು ಜನರಿಗೆ ಸಿಗ್ತಕ್ಕಂತಹ ಸಾರ್ವಜನಿಕ ಲಾಭಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ದಿ ಸೋಷಿಯಲ್ ಪ್ರಾಫಿಟ್ ಅಂಥೇಳಿ ಕರಿತೀವಿ. ಅದು ಸಿಗ್ತಕ್ಕಂತಹ ಒಂದು ಲಾಭವನ್ನು ಅಳತೆ ಮಾಡ್ತೀವಿ. ಆ್ಯಂಡ್ ಡಿ ಡ್ಯಾಶ್ ಇದೇನು ಹೇಳ್ತಿದೆ ಅಂತಂದರೆ ಇಲ್ಲೇನಪ್ಪ ಅಂತಂದ್ರೆ ಸೋಷಿಯಲ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ಸಾಮಾಜಿಕ ತ್ಯಾಗವನ್ನು ಅಳತೆ ಮಾಡ್ತೀವಿ ಅಥವಾ ಸೀಮಾಂತ ತ್ಯಾಗವನ್ನು ನಾವಿಲ್ಲಿ ಅಳತೆ ಮಾಡ್ತೀವಿ. ಇನ್ನು ಎನ್ ಡ್ಯಾಶ್ ಅಂತ ಹೇಳಿದೆ. ಈ ರೇಖೆ ಏನು ಮಾಡ್ತದೆ ಅಂತಂದ್ರೆ ಇಟ್ ಮೆಜರ್ಸ್ ದಿ ಬ್ಯಾಲೆನ್ಸ್ ಬಿಟ್ವೀನ್ ದಿ ಸ್ಯಾಕ್ರಿಫೈಸ್ ಆಫ್ ದಿ ಸೊಸೈಟಿ ಆ್ಯಂಡ್ ಬೆನಿಫಿಟ್ ಆಫ್ ದಿ ಸೊಸೈಟಿ. ಗೊತ್ತಾಗ್ತದೆ? ಇಲ್ಲೇನಪ್ಪ ಅಂತಂದರೆ ಎನ್ ಡ್ಯಾಶ್ ಇದೇನಿದೆಯೋ ಇದು ತ್ಯಾಗ ಮತ್ತು ಪ್ರತಿಫಲದ ನಡುವಿನ ಸಮತೋಲನವನ್ನು ಹೇಗೆ ಕಾಯ್ಕೊಳ್ಬೇಕು, ಯಾವಾಗ ಸಮತೋಲನ ಏರ್ಪಡ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆತ್ಮೀಯರೇ, ಇಲ್ಲಿ ನೋಡಿ ಡಿ ಡ್ಯಾಶ್ ಏನು ರೇಖೆ ಇದೆಯೋ ಇಲ್ಲಿ ಸೀಮಾಂತ ತ್ಯಾಗವನ್ನು ನಾವು ಅಳತೆ ಮಾಡ್ತಾ ಇದ್ದೀವಿ. ಸೀಮಾಂತ ತ್ಯಾಗ ಹೆಚ್ಚುತ್ತಾ ಹೋಗ್ತಾ ಇದೆ. ಈ ಪ್ರಕಾರವಾಗಿ ಏನಪ್ಪ ಅಂತಂದ್ರೆ ಸೀಮಾಂತ ತ್ಯಾಗ ಹೆಚ್ಚುತ್ತಾ ಇದೆ ಅಂತಂತಂದರೆ ಸರ್ಕಾರದ ತೆರಿಗೆಯ ಭಾರ ಏನಾಗ್ತಾ ಇದೆ, ಸಾರ್ವಜನಿಕರ ಮೇಲೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಬಿ ಡ್ಯಾಶ್ ಇದೇನಿದೆಯೋ ಅಂತಂತಂದರೆ ಸಾರ್ವಜನಿಕ ಪ್ರತಿಫಲವನ್ನು ಅಥವಾ ಸೀಮಾಂತ ಪ್ರತಿಫಲ ಯಾರಿಗೆ ಸಿಗ್ತಕ್ಕಂಥದ್ದು? ಸಾರ್ವಜನಿಕರಿಗೆ ಸಿಗ್ತಕ್ಕಂಥದ್ದು. ಯಾವುದರಿಂದ? ಸರ್ಕಾರದ ವೆಚ್ಚದಿಂದ ಸಿಗ್ತಕ್ಕಂಥ ಪ್ರತಿಫಲವನ್ನು ಅಳತೆ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಇದು OX ಅಕ್ಷ. ಈ OX ಅಕ್ಷ ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಇಲ್ಲಿ ಕೆಲಸ ಇಲ್ಲ ಅನ್ನೋಕ್ಕಿಂತಲೂ ಇಲ್ಲಿ ಇಟ್ ಬಿಕಮ್ ಪ್ಯಾಸಿವ್. ಹೌದಾ? ಕಾನ್ಸ್ಟಂಟ್, ಇದು ಸ್ಥಿರವಾಗಿ ಇರತಕ್ಕಂಥದ್ದು. ಇದು ನಮಗೆ ಅಳತೆಗೆ ಬಹಳ ಒಂದು ಮಾನದಂಡವಾಗಿಯೂ ಕೂಡ ಇರತಕ್ಕಂಥದ್ದು. ಹೌದಾ? ಇಲ್ಲಿ ನೋಡಿ ಒಂದು ತ್ಯಾಗ ಹೆಚ್ಚಾಕೋಂತ ಹೋಗಿದೆ. ಹೌದಾ? ಈ ಏರಿಯಾದಲ್ಲಿ ಏನಾಗಿದೆ? ತ್ಯಾಗ ಹೆಚ್ಚಾಗಿರ್ತಕ್ಕಂಥದ್ದು. DOMC ಹೀಗೆ ತ್ಯಾಗ ಏನಾಗಿದ್ರಿ? ಹೆಚ್ಚಾಕೋಂತ ಹೋಗಿದೆ. ಸೊ ತ್ಯಾಗ ಹೆಚ್ಚಿದ ಹಾಗೆ ಇಲ್ಲೇನಪ್ಪ ಅಂತಂದರೆ NBPM ಈ ಪ್ರಮಾಣದಷ್ಟು ಏನಾಗಿದ್ರಿ? ಸೀಮಾಂತ ಪ್ರತಿಫಲ ಜನರಿಗೆ ಸಿಕ್ಕಿದೆ. ಇಲ್ಲೇನದ? ಸಮತೋಲನದ ಯಾವುದ್ರ ನಡುವೆ? ಮಾರ್ಜಿನಲ್ ಕಾಸ್ಟ್ ಆರ್ ಮಾರ್ಜಿನಲ್ ಸ್ಯಾಕ್ರಿಫೈಸ್ ಈಕ್ವಲ್ಸ್ ಟು ಮಾರ್ಜಿನಲ್ ಪ್ರಾಫಿಟ್. MP. It means MP is equals to MC or MC is equals to MP in this point. ಈ ಬಿಂದುವಿನಲ್ಲಿ ಮಾರ್ಜಿನಲ್ ಅಥವಾ ಸೀಮಾಂತ ಪ್ರತಿಫಲವು ಸೀಮಾಂತ ತ್ಯಾಗಕ್ಕೆ ಏನಾಗಿದ್ರಿ? ಸರಿ ಸಮವನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಒಂದು ವೇಳೆ
ಇನ್ನೂ ಕೂಡ ಸರ್ಕಾರ ಯಾವ ಬಿಂದುವಿನ ನಂತರ ಎಂ ಬಿಂದುವಿನ ಲಿಸನ್ ಕೇರ್ಫುಲಿ ಆ್ಯಂಡ್ ಲುಕ್ ಕೇರ್ಫುಲಿ ಟುವರ್ಡ್ಸ್ ದಿಸ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್. ಒಂದು ವೇಳೆ ಸರ್ಕಾರವು ಹಾಗೆಯೇ ತೆರಿಗೆಗಳನ್ನು ಹೇರುತ್ತಾ ಹೆಚ್ಚಿಗೆ ಮಾಡುತ್ತಾ ಹೋದಂತೆ ಎಲ್ಲಿಂದ್ರಿ ಎಂ ಬಿಂದುವಿನಿಂದ ತದನಂತರ ಏನಾಗ್ತದೆ ನೋಡಿ, ಸಿ ದಿಂದ ಎಂ ಈ ಭಾಗ ನೋಡಿ, ಈ ಭಾಗ ಇಷ್ಟು ದೊಡ್ಡ ಪ್ರಮಾಣದಷ್ಟು ಏನಾಗಿದೆ, ಜನರಿಗೆ ತೆರಿಗೆಯ ಒಂದು ಹೊರೆ ಉಂಟಾಗಿದೆ. ಇದನ್ನು ಹೇಗೆ ಹೊರೆ ಉಂಟಾಗಿದೆ ಅಂತ ನಾವು ಹೇಗೆ ಮಾಪನ ಮಾಡಬೇಕು ಅಂತಂತಂದರೆ, ಇದು ನೋಡಿ, ದಿಸ್ ಈಸ್ ರೀಸನ್ ಪರ್ಟೇನಿಂಗ್ ಟು ಎಕ್ಸ್, OX ಅಕ್ಷ ಇದೆ, ಇಲ್ಲಿದೆ. ಇಲ್ಲಿಂದ ಇದೇನಪ್ಪ ಅಂತಂತಂದರೆ DD- ರೇಖೆ ಇರ್ತಕ್ಕಂಥದ್ದು. ಇದು ಏನಾಗಿದೆ ಅಂತಂತಂದರೆ ಪ್ರತಿಫಲ ಎಷ್ಟೇ ಇದೆ ನೋಡಿ, ಪ್ರತಿಫಲದ ರೇಖೆ ಇದು OX ರೇಖೆ, ಆಮೇಲೆ ಇದು ಪ್ರತಿಫಲದ ಸೀಮಾಂತ ಪ್ರತಿಫಲದ ವಲಯ. ಇಲ್ಲಿ ಏನಾಗಿದ್ರಿ ನೋಡಿ, ಇದು ಇಷ್ಟೇ ಪ್ರಮಾಣದಷ್ಟು ಪ್ರತಿಫಲವನ್ನು ಪಡಿತಾ ಇದ್ದಾರೆ. ಅದು ಇಷ್ಟು ಬಹುದೊಡ್ಡ ಪ್ರಮಾಣದಷ್ಟು ತೆರಿಗೆಯನ್ನು ಕಟ್ಟಿ ಬಹುದೊಡ್ಡ ಪ್ರಮಾಣದಷ್ಟು ತಮ್ಮ ಶ್ರಮವನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಅತಿ ಸಣ್ಣ ಪ್ರಮಾಣದಷ್ಟು ಓನ್ಲಿ ಸ್ಲೈಟರ್ ಅಮೌಂಟ್ ಆಫ್ ದಿ ಫ್ರೂಟ್ಸ್ ದೇ ಆರ್ ರಿಸೀವಿಂಗ್ ಫ್ರಾಮ್ ದಿ ಪಬ್ಲಿಕ್ ಸೆಕ್ಟರ್. It leads to what? It leads to the public sector or the government, it burdening the tax on the people. ಜನರ ಮೇಲೆ ಏನು ಮಾಡ್ತಾ ಇದೆ ಅಂತಂದರೆ ತೆರಿಗೆಯ ಹೊರೆಯನ್ನು ಹೇರ್ತಾ ಇದೆ. ಹಾಗಾದರೆ ಈ ರೇಖಾಚಿತ್ರದಲ್ಲಿ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ ಟು ಕಲೆಕ್ಟ್ ದಿ ರೆವೆನ್ಯೂ and to utilize revenue in the form of public expenditure? ಯಾವುದು? ಅದೇ ಎಂ ಬಿಂದು ಏನಿದೆಯೋ, ಎಂ ಬಿಂದು ಅತ್ಯಂತ ದಕ್ಷತಾ ಬಿಂದು ಅಂತ ನಾವಿಲ್ಲಿ ಕರಿತೀವಿ. ಇಲ್ಲಿ ಸಮತೋಲನವನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಯಾವುದರ ನಡುವೆ? ತ್ಯಾಗ ಮತ್ತು ಪ್ರತಿಫಲದ ನಡುವೆ, ಸೀಮಾಂತ ತ್ಯಾಗ, ಸೀಮಾಂತ ಪ್ರತಿಫಲದ ನಡುವೆ ನಾವು ಸಮತೋಲನವನ್ನು ಕಂಡುಕೊಳ್ತಾ ಇದ್ದೀವಿ. ಹೀಗಾಗಿ ಎಂ ಬಿಂದು ಅತ್ಯಂತ ದಕ್ಷತಾ ಬಿಂದು ಅಂತ ನಾವಿಲ್ಲಿ ಗುರುತಿಸ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರಗಳು ಎಂ ಬಿಂದುವಿನಲ್ಲಿ ಖರ್ಚನ್ನು ಮಾಡಿದರೆ, ಪಡೆದಿರತಕ್ಕಂಥ ವರಮಾನವನ್ನು ವಿನಿಯೋಗ ಮಾಡಿದರೆ, ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಿದರೆ ಸಮಾಜಕ್ಕೆ ಎಷ್ಟು ಲಾಭ ಉಂಟಾಗ್ತದೆ ಅನ್ನುವಂಥದ್ದನ್ನು ಈಗ ನೋಡ್ತಕ್ಕಂಥದ್ದು. ಎಷ್ಟು ಲಾಭ ಆಗ್ತದೆ ರೀ? ONM ಎಷ್ಟ್ರಿ? ONM ಈ ಏನು ಒಂದು ವಲಯ ಇದೆಯೋ ಇಷ್ಟು ಪ್ರಮಾಣದಷ್ಟು ಜನರಿಗೆ ಏನಾಗ್ತದೆ ರೀ? ಲಾಭ ಉಂಟಾಗ್ತದೆ. ಸೊ ಡಾಲ್ಟನ್ ಅವರು ಬಹಳಷ್ಟು ಮಾರ್ಮಿಕವಾಗಿ ಅತ್ಯಂತ ಸರಳವಾಗಿಯೂ ಕೂಡ ಈ ರೇಖಾಚಿತ್ರದ ಮೂಲಕವಾಗಿ ಸರ್ಕಾರಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ, ತೆರಿಗೆ ನಿರೂಪಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಹಾಗೆಯೇ ಸಾರ್ವಜನಿಕರಿಗೂ ಕೂಡ ಏನು ಮಾಡಿದ್ದಾರೆ? ಮಾರ್ಗದರ್ಶನವನ್ನು ನೀಡಿದ್ದಾರೆ. ಯಾಕಂತಂದರೆ ತಮ್ಮ ಒಂದು ಶ್ರಮವನ್ನು ವಿನಾಕಾರಣ ಸರ್ಕಾರಕ್ಕೆ ವರ್ಗಾವಣೆಯನ್ನು ಕೂಡ ನೀವು ಮಾಡಬೇಡಿ ಅನ್ನುವಂಥದ್ದು, ಅಂದರೆ ಅವರಿಗೆ ಏನು ಮಾಡಿದ್ದಾರೆ? ಕಿವಿ ಮಾತನ್ನು ಹೇಳಿದ್ದಾರೆ. ನಿಮ್ಗೆ ಯಾವಾಗ ತೆರಿಗೆ ಭಾರ ಆಗ್ತದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ತೆರಿಗೆ ಭಾರ ಆದರೆ ಯು ಕ್ಯಾನ್ ಆಸ್ಕ್ ಅ ಕ್ವೆಶನ್ ಟು ದಿ ಗೌರ್ಮೆಂಟ್ ಅನ್ನುವಂಥ ವಿಷಯವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ತೆರಿಗೆಯನ್ನು ಹೇರಿ ಯಾವುದೇ ಥರನಾಗಿರ್ತಾನೆ ಅಥವಾ ಯಾವುದೋ ಒಂದು ದುಡ್ಡನ್ನು ತೆಗೆದುಕೊಂಡು ಯಾವುದಕ್ಕೆ ಖರ್ಚು ಮಾಡಿ ಅದನ್ನು ದುಂದು ಆಡಳಿತ ವ್ಯವಸ್ಥೆಗಳನ್ನು ನಾವು ಕೆಲವೊಂದು ಕಡೆಗೆ ಅಥವಾ ಕೆಲವೊಂದು ಸರ್ಕಾರಗಳು ಇದ್ದಾಗ ನೋಡ್ತೀವಿ. ಸೊ ಆ ಕಾರಣಕ್ಕಾಗಿ ಏನಾಗ್ತದೆ ಅಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕಿಂತಲೂ ಬಹಳಷ್ಟು ಅನಾನುಕೂಲ ಆಗ್ತದೆ, ತೆರಿಗೆ ಹೊರೆ ಆಗುತ್ತದೆ. ಮತ್ತು ಈ ಸಂದರ್ಭಗಳಲ್ಲಿ ಏನಾಗ್ತದೆ? ಒಟ್ಟಾರೆಯಾಗಿರ್ತಕ್ಕಂಥ ಸಾರ್ವಜನಿಕರು ತುಳಿತಕ್ಕೆ ಒಳಗಾಗುತ್ತಾರೆ. ಅವರಿಗೆ ಯಾವುದೇ ಥರನಾಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳು, ಆರ್ಥಿಕ ಸ್ವಾತಂತ್ರ್ಯಗಳು, ಆರ್ಥಿಕ ಚೇತರಿಕೆಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಜೀವನ ಮಟ್ಟವನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ಪರಿಕಲ್ಪನೆಗಳನ್ನು ಕಣ್ಣಿ ತೆಗೆದುಕೊಂಡಿರ್ತಕ್ಕಂಥ ಡಾಲ್ಟನ್ ಅವರು ತೆರಿಗೆಗಳನ್ನು ಏನಪ್ಪ ಅಂತಂದರೆ ಬಹಳ ಅಚ್ಚುಕಟ್ಟತನದಿಂದ ತೆಗೆದುಕೊಳ್ಳಬೇಕು. ಅದು ತೆಗೆದುಕೊಂಡಿರ್ತಕ್ಕಂಥ ತೆರಿಗೆಯನ್ನು ಅಷ್ಟೇ ಪಾರದರ್ಶಕವಾಗಿ, ಕರಾರುವಕ್ಕಾಗಿ, ದಕ್ಷತೆಯಿಂದಾಗಿ ಏನಪ್ಪ ಅಂತಂದ್ರೆ ವಿನಿಯೋಗ ಮಾಡಬೇಕು ಅನ್ನುವಂಥ ವಿಷಯವನ್ನು ಅವರು ಹೇಳ್ತಾರೆ. ಸೊ ಆತ್ಮೀಯರೇ, ಇದೇನಪ್ಪ ಅಂತಂದ್ರೆ ರೇಖಾಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚರ್ಚೆ ಆಗಿತ್ತು. ಅದು ರೇಖಾಚಿತ್ರದ ಈ ಒಂದು ಸಮರಿ ಏನಪ್ಪ ಅಂದ್ರೆ ರೇಖಾಚಿತ್ರದ ವಿಶ್ಲೇಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಏನು ಸಮರಿ ಇದೆಯೋ, ಈ ಎಲ್ಲ ಪೂರ್ತಿಯಾಗಿರ್ತಕ್ಕಂಥ ಏನು ಒಂದು ನೋಟ್ಸ್ ಇದೆಯೋ ಅದನ್ನು PDF ಮಾಡಿ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದ್ಯಾಟ್. ಓಕೆ.
ಸೊ ಆತ್ಮೀಯರೇ, ಡಾಲ್ಟನ್ ಅವರ ಸಮಾಜದ ಪರಮಹಿತ ಸಿದ್ಧಾಂತ ಅತ್ಯುತ್ತಮವಾಗಿರ್ತಕ್ಕಂಥ ಸಿದ್ಧಾಂತ ಹೌದು. ಆದರೆ ಕೆಲವೊಂದು ಟೀಕೆಗಳನ್ನು, ಕೆಲವೊಂದು ಕೊರತೆಗಳನ್ನು ನಾವು ಈ ಸಿದ್ಧಾಂತದಲ್ಲಿ ಕಾಣ್ತೀವಿ. ಮೊದಲನೇದು ಯಾವುದಪ್ಪ ಅಂತಂತಂದರೆ, ಸಾಮಾಜಿಕ ತ್ಯಾಗ ಮತ್ತು ಸಾಮಾಜಿಕ ಪ್ರತಿಫಲಗಳನ್ನು ಅಳೆಯುವುದು ಕಷ್ಟದ ಕೆಲಸವಾಗಿದೆ. ಹೌದು, ಇಟ್ ಈಸ್ ಡಿಫಿಕಲ್ಟ್ ಟು ಮೆಜರ್ ದಿ ಮಾರ್ಜಿನಲ್ ಸೊಸೈಟಿಯಲ್ ಸ್ಯಾಕ್ರಿಫೈಸ್ ಆ್ಯಂಡ್ ಟು ಮೆಜರ್ ಮಾರ್ಜಿನಲ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್. ತ್ಯಾಗ ಮತ್ತು ಪ್ರತಿಫಲಗಳನ್ನು ಹೇಗೆ ಅಳತೆ ಮಾಡೋದು? There is no any mathematical and statistical evidences or the methodology to identify and to measure the sacrifice and the profits. ಇಲ್ಲಿ ಏನು ಅಂಥದ್ದೇನು ಕಂಡು ಬರಲಿಲ್ಲ. ಅಂದರೆ ಈ ಅಳತೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಾಧನಗಳ ಅಭಾವ ನಾವು ಈ ಸಿದ್ಧಾಂತದಲ್ಲಿ ಕಂಡುಕೊಳ್ತೀವಿ. ಇದು ಮೊದಲನೆಯ ಒಂದು ಕೊರತೆ. ಇನ್ನು ಎರಡನೇದೇನಪ್ಪ ಅಂತಂದರೆ, ಸಾರ್ವಜನಿಕ ಸಾಲಕ್ಕೆ ಅನ್ವಯವಾಗುವುದಿಲ್ಲ. ಯಾವುದ್ರಿ? ಈ ಸಮಾಜದ ಪರಮಹಿತ ತತ್ವ ಏನಪ್ಪ ಅಂತಂದ್ರೆ, ಸಾರ್ವಜನಿಕ ಸಾಲ ಇದ್ದಾಗ ಇದು ಅನ್ವಯ ಆಗೋದಿಲ್ಲ, ಕಾರ್ಯಾಚರಣೆಯನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನುವಂಥ ವಿಷಯವನ್ನು ಹೇಳ್ತಾರೆ. ಯಾಕೆ? ಮೊದಲನೇ ಕಲ್ಪನೆಯಲ್ಲಿ ಕಲ್ಪಿಸಿಕೊಂಡಿದೆ, ವರಮಾನ ಅಂತಂದರೆ ಎಂಥದ್ದಿರಬೇಕ್ರಿ? ತೆರಿಗೆಯ ರೂಪದಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಮಾತ್ರ ಇದ್ದರೆ ಅದಕ್ಕೆ ವರಮಾನ. ಎಂಥ ವರಮಾನ ರೀ? ಸಾರ್ವಜನಿಕ ವರಮಾನ ಅಂತ ನಾವು ಕರಿಬೇಕು, ಅದನ್ನು ಸ್ವೀಕರಿಸಬೇಕು. ಇನ್ನುಳಿದಿರ್ತಕ್ಕಂಥ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ವರಮಾನ ಇದ್ದರೆ ಅದು ಸಾರ್ವಜನಿಕ ವರಮಾನ ಅಲ್ಲ ಅನ್ನುವಂಥ ವಿಷಯವನ್ನು ಯಾರು ಕಲ್ಪಿಸಿಕೊಳ್ತಾರೆ? ಡಾಲ್ಟನ್ ಅವರು ಕಲ್ಪಿಸಿಕೊಳ್ತಾರೆ. ಹೀಗಾಗಿ ಇದು ಸಾರ್ವಜನಿಕ ಸಾಲಕ್ಕೆ ಅನ್ವಯ ಆಗೋದಿಲ್ಲ. ಇನ್ನು ಮೂರನೇ ಒಂದು ಟೀಕೆ ಏನಪ್ಪ ಅಂತಂದರೆ, ಸಾರ್ವಜನಿಕ ವೆಚ್ಚಕ್ಕೆ ಸಮ ಅಂಚಿನ ತುಷ್ಟಿಗುಣ ನಿಯಮ ಅನ್ವಯವಾಗುವುದಿಲ್ಲ. ಹೌದು, ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಸಾರ್ವಜನಿಕ ಒಂದು ವೆಚ್ಚಕ್ಕೆ ಸಮ ಅಂಚಿನ ತುಷ್ಟಿಗುಣ ನಿಯಮ ಅನ್ವಯ ಆಗುವುದಿಲ್ಲ ಅಂತಂದರೆ, ಸಮ ಅಂಚಿನ ತುಷ್ಟಿಗುಣ ನಿಯಮ ಅಂತಂತಂದರೆ ಇಲ್ಲಿ ಎಷ್ಟು ಪಡಿತೀವೇನೋ ಅಷ್ಟು ವಿನಿಯೋಗ ಮಾಡಬೇಕು, ಅಷ್ಟು ರಿಟರ್ನ್ಸ್ ಬರಬೇಕು ಅಂತಕ್ಕಂಥದ್ದು. ಆದರೆ ಇಲ್ಲಿ ಅನ್ವಯೀಕರಣ ಆಗುವುದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಳ್ತೇವೆ. ಯಾಕಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಂತಂತಂದರೆ, ಸರ್ಕಾರಗಳು ಪಡೆದಿರ್ತಕ್ಕಂಥ ವರಮಾನವನ್ನು ಅಥವಾ ಒಂದು ಮೂಲದಿಂದ ಪಡೆದಿರ್ತಕ್ಕಂಥ ವರಮಾನವನ್ನು ಮತ್ತೊಂದು ಮೂಲದ ಅಭಿವೃದ್ಧಿಗಾಗಿ ಅನಿವಾರ್ಯವಾಗಿ ಖರ್ಚನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಇದೇನಪ್ಪ ಅಂತಂದ್ರೆ ಸಮ ಅಂಚಿನ ತುಷ್ಟಿಗುಣ ನಿಯಮಕ್ಕೆ ಇದು ಸರಿ ಹೊಂದೋದಿಲ್ಲ ಅನ್ನುವಂಥದ್ದು. ಇನ್ನು ನಾಲ್ಕನೆಯ ಒಂದು ಟೀಕೆ ಏನಪ್ಪ ಅಂತಂದರೆ, ಡಾಲ್ಟನ್ ಅವರು ಹೇಳುವಂತೆ ಎಲ್ಲ ತೆರಿಗೆಗಳು ಸಾರ್ವಜನಿಕ ಹೊರೆಯನ್ನು ಹೆಚ್ಚಿಸುತ್ತವೆ ಮತ್ತು ಎಲ್ಲ ಸಾಮಾಜಿಕ ವೆಚ್ಚಗಳು ಲಾಭವನ್ನು ಉಂಟು ಮಾಡುತ್ತವೆ ಎಂದು ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಹೀಗಾಗಲು ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸುವುದು ಸಾಮಾಜಿಕವಾಗಿ ಏನೈತ್ರಿ? ಅಪೇಕ್ಷಣೀಯ ಅದ. ಆಮೇಲೆ ಶಿಕ್ಷಣ ಹಾಗೂ ಆರೋಗ್ಯದ ಮೇಲೆ ವೆಚ್ಚ ಮಾಡೋದರಿಂದ ಉತ್ಪಾದನಾ ವೆಚ್ಚಗಳು ಕಡಿಮೆಯಾಗಿ ಉತ್ಪಾದನಾ ಪ್ರಮಾಣವೂ ಕೂಡ ಹೆಚ್ಚುತ್ತದೆ. ಇದರಿಂದಾಗಿ ಆರ್ಥಿಕತೆಯಲ್ಲಿ ದೀರ್ಘಾವಧಿಯ ಅನುಕೂಲಗಳನ್ನು ನಾವು ಕಂಡುಕೊಳ್ಳಬಹುದು. ಇದು ಕೂಡ ಅಪೇಕ್ಷಣೀಯವಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ, ಡಾಲ್ಟನ್ ಅವರು ಹೇಳುವಂತೆ ಈ ತೆರಿಗೆಗಳು ಸಾರ್ವಜನಿಕ ಹೊರೆಯನ್ನು ಹೆಚ್ಚಿಸ್ತಾವು ಅಂತಲ್ಲ. ತಂಬಾಕು ಅನ್ನುವಂತಹ ಉತ್ಪನ್ನದ ಮೇಲೆ ತೆರಿಗೆಯನ್ನು ಹೆಚ್ಚಿಗೆ ವಿಧಿಸಿದರೆ ಜನ ಅದನ್ನು ಸೇವನೆ ಕಡಿಮೆ ಮಾಡ್ತಾರೆ. ಇದು ಅಪೇಕ್ಷಣೀಯವಾಗಿದೆ, ಹೌದಾ? ಅದರಿಂದ ಬರ್ತಕ್ಕಂಥ ಭಯಾನಕ ಕ್ಯಾನ್ಸರ್ ಆಗಿರಬಹುದು, ಮತ್ಯಾವುದೇ ರೋಗಗಳಾಗಿರಬಹುದು, ಅದು ಕಡಿಮೆ ಪ್ರಮಾಣದಲ್ಲಿ ಸಂಭವಿಸಲಿಕ್ಕೆ ಕಾರಣವೂ ಕೂಡ ಆಗ್ತದೆ. ಸೊ ಇದು ಒಂದು ಅಡ್ವಾಂಟೇಜ್ ಇದೆ, ಅಪೇಕ್ಷಣೆ ಇದೆ. ಮತ್ತು ಇಂಥ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸಿದರೆ ಏನು ತೊಂದರೆ ಇಲ್ಲ. ಆದರೆ ಡಾಲ್ಟನ್ ಅವರ ಪ್ರಕಾರ ಏನಿದೆ, ಇದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನಾವು ಒಂದು ಕಡೆ ಕಂಡುಕೊಳ್ತೀವಿ. ಇನ್ನು ಶಿಕ್ಷಣ ಆಗಿರಬಹುದು, ಆರೋಗ್ಯದ ಮೇಲೆ ಸರ್ಕಾರಗಳು ವಿನಿಯೋಗ ಮಾಡಿದಾಗ, ವೆಚ್ಚವನ್ನು ಮಾಡಿದಾಗ ಅವು ದೀರ್ಘಾವಧಿಯ ಒಂದು ಪ್ರತಿಫಲಗಳನ್ನು ನೀಡುತ್ತವೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಅದು ಕೂಡ ಅಪೇಕ್ಷಣೀಯ ಆಗಿದೆ ಅಂತಕ್ಕಂಥದ್ದು. ಹಾಗೆಯೇ ಐದನೇ ಒಂದು ಟೀಕೆ, ತೆರಿಗೆಗಳನ್ನು ವಿಧಿಸುವುದರಿಂದ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆ ಮಾಡಬಹುದೇ ಹೊರತು ಅದು ತೆರಿಗೆ ಭಾರವಾಗುವುದಿಲ್ಲ. ಇದರಿಂದ ಅಂದರೆ ಶ್ರೀಮಂತ ವರ್ಗದವರಿಂದ ಸಂಗ್ರಹಿಸಿದ ತೆರಿಗೆ ರೂಪದ ಆದಾಯವನ್ನು ಬಡವರ ಕಲ್ಯಾಣಕ್ಕಾಗಿ ಬಳಸಿದಾಗ ಅದು ಸಾಮಾಜಿಕ ಕಲ್ಯಾಣವಾಗಿ ಪರಿವರ್ತನೆಯಾಗುತ್ತದೆ. ಹೌದು, ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇಲ್ಲಿ
ತೆರಿಗೆಗಳನ್ನು ವಿಧಿಸುವುದರಿಂದ ಅದು ತೆರಿಗೆ ಭಾರ ಅಂತ ನಾವು ತಿಳ್ಕೊಳ್ಬಾರ್ದು, ತೆರಿಗೆ ಹೊರೆ ಅಂತ ನಾವು ತಿಳ್ಕೊಳ್ಬಾರ್ದು. ಅದೇನಪ್ಪ ಅಂತಂದ್ರೆ ತೆರಿಗೆಗಳನ್ನು ವಿಧಿಸುವುದರಿಂದ ಅಲ್ಲಿ ಏನಾಗ್ತೈತೆ ರೀ, ಬಡವ ಮತ್ತು ಶ್ರೀಮಂತ ಅಥವಾ ಶ್ರೀಮಂತ ಮತ್ತು ಬಡವನ ನಡುವೆ ಇರತಕ್ಕಂಥ ಏನು ಅಂತರ ಇರ್ತದನೋ ಅದು ಕಡಿಮೆಯಾಗುತ್ತದೆ ಮತ್ತು ಇದು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಲಿಕ್ಕೆ ಏನಾಗ್ತದೆ ರೀ, ಸಾಧ್ಯ ಮಾಡ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಹೊರತಾಗಿ ಅದು ಭಾರ ಅಂತ ನಾವು ಚರ್ಚೆ ಅಥವಾ ಗಣನೆಗೆ ತೆಗೆದುಕೊಳ್ಳಬಾರ್ದು. 6ನೇ ಅಂಶ, ಒಂದು ವೇಳೆ ತೆರಿಗೆಯೇತರ ಆದಾಯಗಳಾದ ದಂಡಗಳು, ಶುಲ್ಕಗಳು, ಲಾಭಗಳು, ಸಾರ್ವಜನಿಕ ಉದ್ಯಮ ಸಂಸ್ಥೆಗಳಿಂದ ಬರುವ ಒಂದು ಲಾಭಗಳು ಇತ್ಯಾದಿಗಳನ್ನು ನಿಲ್ಲಿಸಿದರೆ ಅಥವಾ ಸಂಗ್ರಹಿಸದಿದ್ದರೆ ಸರ್ಕಾರಕ್ಕೆ ತನ್ನ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲು ಅಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲ, ಸಾಮಾಜಿಕ ಕಲ್ಯಾಣವು ಕೂಡ ಕ್ಷೀಣಿಕೆಯಾಗುತ್ತದೆ ಅಂತಕ್ಕಂಥದ್ದು. ಹೌದು, ಇದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ವೇಳೆ ಏನಪ್ಪ ಅಂತಂದ್ರೆ ಸರ್ಕಾರ ಇದ್ದದ್ದು ಸಾರ್ವಜನಿಕರಿಂದ ಸಂಗ್ರಹ ಮಾಡ್ತಕ್ಕಂಥ ಒಂದು ಏನು ತೆರಿಗೆ ಇರ್ತದನೋ ಆ ತೆರಿಗೆಗಳ ಮೇಲೆ ಮಾತ್ರ ಅದು ಅವಲಂಬಿ ಆದರೆ ಸರ್ಕಾರ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಕಾರ್ಯಕಲಾಪಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ಸರ್ಕಾರಗಳಿಗೆ ಅವುಗಳದೇ ಆಗಿರ್ತಕ್ಕಂಥ ವೆಚ್ಚಗಳಿರ್ತದೆ. ಆಮೇಲೆ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ಆಮೇಲೆ ಈ ಒಂದು ಯಾವುದು ಸೇನಾಪಡೆಗಳನ್ನು ರಕ್ಷಣೆಗಾಗಿ ನೇಮಿಸಬೇಕಾಗುತ್ತದೆ. ಕೆಲವೊಂದು ಸ್ಥಿರಾತ್ಮಕವಾಗಿರ್ತಕ್ಕಂಥ ವೆಚ್ಚಗಳು ಅಂತೇಳಿ ಕರಿತೀವಿ, ಅವುಗಳನ್ನು ತೆಗಿಲಿಕ್ಕೇ ಆಗೋದಿಲ್ಲ. ಸೊ ಹೀಗೆಲ್ಲ ಇರುವುದರಿಂದ ಇಲ್ಲೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ನಾವು ಈ ವೆಚ್ಚಗಳನ್ನು ತಗ್ಗಿಸಲಿಕ್ಕೆ ಅಸಾಧ್ಯವಾಗ್ತಕ್ಕಂತಹ ಕಾರಣದಿಂದಾಗಿ ಇಲ್ಲೇನಪ್ಪ ಅಂತಂದರೆ ಈ ಒಂದು ಸಣ್ಣ ಪುಟ್ಟ ಏನು ಒಂದು ವರಮಾನದ ಮೂಲಗಳಿರ್ತಾವನೋ ಅವುಗಳನ್ನು ಕೈ ಬಿಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಡಾಲ್ಟನ್ ಅವರು ಪರಿಗಣಿಸಬೇಕಾಗಿತ್ತು ಅಂಥೇಳಿ ಚರ್ಚೆ ಮಾಡಲಾಗಿದೆ. ಹಾಗೆಯೇ ಸರ್ಕಾರಕ್ಕೆ ಕೆಲವು ನಿರ್ದಿಷ್ಟ ಮತ್ತು ಅನಿವಾರ್ಯವಾಗಿ ಮಾಡಲೇಬೇಕಾದ ಖರ್ಚುಗಳಿರುತ್ತವೆ. ಉದಾಹರಣೆಗೆ ರಕ್ಷಣೆ ಆಗಿರ್ಬೋದು, ಸಮಾಜದಲ್ಲಿ ಕಾನೂನು ವ್ಯವಸ್ಥೆ ಸ್ಥಾಪನೆ ಮಾಡೋದಾಗಿರ್ಬೋದು, ಆಮೇಲೆ ತುರ್ತು ಸೇವೆಗಳು ಮತ್ತು ಹಳೆಯ ಸಾಲದ ನವೀಕರಣ ಮುಂತಾದವುಗಳನ್ನು ಕಾಲಕಾಲಕ್ಕೆ ಅನುಷ್ಠಾನಗೊಳಿಸುವುದು ಅನಿವಾರ್ಯವಾಗಿರುತ್ತದೆ ಮತ್ತು ಇಂತಹ ಕಾರ್ಯಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಸರ್ಕಾರದ ಮೇಲೆ ಕೆಲವೊಂದು ಜವಾಬ್ದಾರಿಗಳು ಕೂಡ ಇರ್ತದೆ, ಅವುಗಳನ್ನ ನಿಭಾಯಿಸಬೇಕು ಅಂತಂತಂದರೆ ಇಂತಹ ಕೆಲವೊಂದು ಏನಪ್ಪ ಅಂತಂದರೆ ಯಾವುದೇ ಈ ಒಂದು ದಂಡಗಳ ರೂಪದಲ್ಲಿ, ಸಾರ್ವಜನಿಕ ಸಂಸ್ಥೆಗಳ ರೂಪದಲ್ಲಿ, ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಲಾಭಗಳ ರೂಪದಲ್ಲಿ ಅವುಗಳನ್ನ ಪಡೀಲೇಬೇಕಾಗ್ತದೆ. ವರಮಾನವನ್ನು ಪಡ್ಕೊಂಡು ಅಲ್ಲೇನಪ್ಪ ಅಂತಂದರೆ ಕೆಲವೊಂದು ತುರ್ತು ಸೇವೆಗಳನ್ನು, ಹಳೆಯ ಸಾಲ ನವೀಕರಣ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡೋದಾಗಿರ್ಬೋದು, ಅವುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಆದ್ದರಿಂದ ಡಾಲ್ಟನ್ ಅವರು ಇಂತಹ ಪರಿಸ್ಥಿತಿಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು. ತೆಗೆದುಕೊಳ್ಳದೇ ಇರೋದರಿಂದ ಒಂದು ಕೊರತೆಯ ಅಂಶವಾಗಿ, ಟೀಕಾತ್ಮಕವಾಗಿರ್ತಕ್ಕಂಥ ಅಂಶವಾಗಿ ಪರಿಣಮಿಸಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ಸರ್ಕಾರ ಯಾವಾಗಲೂ ಸಮತೋಲನ ಮುಂಗಡ ಪತ್ರವನ್ನು ಮಂಡಿಸಬೇಕೆಂದು ಡಾಲ್ಟನ್ ಅವರು ಪ್ರತಿಪಾದಿಸುತ್ತಾರೆ. ಆದರೆ ಇದು ಕೂಡ ಅಸಾಧ್ಯವಾದ ವಿಚಾರವಾಗಿದೆ. ಹೌದು, ಈ ಸಮತೋಲನ ಮುಂಗಡ ಪತ್ರ ಅಂತಂತಂದರೆ ಏನಪ್ಪ ಅಂತಂತಂದರೆ ಎಷ್ಟು ವರಮಾನ ಬರ್ತದನೋ ಅಷ್ಟನ್ನು ಖರ್ಚು ಮಾಡ್ತಕ್ಕಂಥದ್ದು ಅಥವಾ ವರಮಾನಕ್ಕೆ ತಕ್ಕಷ್ಟು ಖರ್ಚನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಅರ್ಥ ಹೇಳ್ತೀವಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾವು ಹೇಳ್ತೀವಿ. ಹೌದಾ? ಅಂದರೆ ಇಲ್ಲಿ ಒಮ್ಮೊಮ್ಮೆ ಏನಾಗ್ತದೆ, ವರಮಾನ ಕಡಿಮೆ ಇದ್ದು ನಾವು ಖರ್ಚು ಹೆಚ್ಚು ಮಾಡಿದಾಗ ಕೊರತೆ ಮುಂಗಡ ಪತ್ರ ಆಗ್ತದೆ. ಹೌದಾ? ವರಮಾನ ಒಂದು ಹೆಚ್ಚಿದ್ದು ಕಡಿಮೆ ಒಂದು ಮುಂಗಡ ಪತ್ರವನ್ನು ಜಾರಿಗೆ ತಂದಾಗ ಅದು ಮೀಗತೆ ಸರ್ಪ್ಲಸ್ ಬಜೆಟ್ ಅಂತ ಹೇಳಿ ಕರಿತೀವಿ, ಮೀಗತೆ ಒಂದು ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ. ಇನ್ನು ವರಮಾನ ಮತ್ತು ವೆಚ್ಚಗಳು ಎರಡೂ ಸಮ ಇದ್ದಾಗ ಸಮತೋಲನ ಮುಂಗಡ ಪತ್ರ ಅಂಥೇಳಿ ನಾವು ಕರಿತೀವಿ. ಸೊ ಈ ಸಮತೋಲನ ಮುಂಗಡ ಪತ್ರವನ್ನು ಸರ್ಕಾರಗಳು ಜಾರಿಗೆ ತರಬೇಕು ಅಂತಂದರೆ ಅವುಗಳಿಗೆ ಅನೇಕ ತೆರನಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಇರ್ತದೆ. ಕೆಲವೊಂದು ದೀರ್ಘಾವಧಿ ಅಭಿವೃದ್ಧಿಗಳನ್ನು ಮಾಡಬೇಕಾಗಿರ್ತದೆ, ಬಂಡವಾಳವನ್ನು ಹೆಚ್ಚಿಗೆ ವಿನಿಯೋಗ ಮಾಡಬೇಕಾಗ್ತದೆ. ಹೆಚ್ಚಿಗೆ ವಿನಿಯೋಗ ಮಾಡಬೇಕಾದಾಗ ತನ್ನ ವರಮಾನ ಕಡಿಮೆ ಇರ್ತದೆ, ಸಾಲವಾಗಿ ಪಡ್ಕೊಳ್ಬೇಕಾಗ್ತದೆ, ಅನೇಕ ಯೋಜನೆಗಳಿರ್ತದೆ. ಆಮೇಲೆ ಎಷ್ಟು ವರಮಾನ ಇದೆಯೋ ಅಷ್ಟೇ ಖರ್ಚು ಮಾಡಬೇಕು ಅಂದಾಗ ದೀರ್ಘಾವಧಿ ಯೋಜನೆಗಳ ಮೇಲೆ, ದೀರ್ಘಾವಧಿ ಆರ್ಥಿಕ ಅಭಿವೃದ್ಧಿ ಮೇಲೆ ವಿಪರೀತವಾಗಿರ್ತಕ್ಕಂಥ ಪರಿಣಾಮಗಳು ಕೂಡ ಉಂಟಾಗುವುದನ್ನು ಅಲ್ಲಗಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ನಿರ್ದಿಷ್ಟವಾಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ನಿರ್ದಿಷ್ಟವಾಗಿಯೇ ಅವುಗಳನ್ನು ನಿಭಾಯಿಸಬೇಕಾಗ್ತದೆ. ಇಲ್ಲ ಅಂತಂದಾಗ ಅಲ್ಲಿ ಏನಾಗ್ತದೆ, ಒಂದು ದೈನಂದಿನ ಚಟುವಟಿಕೆಯ ಮೂಲಕವಾಗಿ ಆರ್ಥಿಕ ಅಭಿವೃದ್ಧಿ ಆಗುವುದನ್ನು ಕ್ಷೀಣಿಕೆಯಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗ್ತದೆ. ಸೊ ಇದು ಕೂಡ ಒಂದು ಏನಪ್ಪ ಅಂತಂದ್ರೆ
ಟೀಕಾತ್ಮಕವಾಗಿರ್ತಕ್ಕಂಥ ಅಂಶ ಅಂತ ನಾವು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಡಾಲ್ಟನ್ ಅವರ ಒಂದು ಸಿದ್ಧಾಂತದಲ್ಲಿ ಅನೇಕ ತೆರನಾಗಿರ್ತಕ್ಕಂತಹ ಒಂದು ಕೊರತೆಗಳನ್ನು, ಟೀಕಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ಅಥವಾ ಚರ್ಚಾತ್ಮಕವಾಗಿರ್ತಕ್ಕಂಥ ವಿಚಾರ ಸರಣಿಗಳನ್ನು ಚರ್ಚೆ ಮಾಡಿದ್ದೀವಿ. ಇಲ್ಲಿ ಡಾಲ್ಟನ್ ಅವರ ಒಂದು ಅನಿಸಿಕೆ, ಎಲ್ಲ ಅನಿಸಿಕೆಗಳು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂತಂದರೆ ಡಾಲ್ಟನ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಏನು ನಿರ್ದೇಶನ ಇದೆಯೋ, ಮಾರ್ಗಸೂಚಿ ಇದೆಯೋ, ನಿಶ್ಚಿತವಾಗಿಯೂ ಕೆಲವೊಂದಿಷ್ಟು ಅವರ ಸಿದ್ಧಾಂತದಲ್ಲಿ ಕೆಲವೊಂದಿಷ್ಟು ಆನ್ ಅಪ್ರೋಚ್ ಟು ಮಾಡರ್ನ್ ಕಂಟೆಕ್ಸ್ಟ್, ಆಧುನಿಕವಾಗಿರ್ತಕ್ಕಂತಹ ಆರ್ಥಿಕತೆಯ ಪರಿಸ್ಥಿತಿಗೆ ಹೊಂದಿಸಿಕೊಂಡು, ಸರಿದೂಗಿಸಿಕೊಂಡು ಇನ್ನೊಂದಿಷ್ಟು ಮೊಡ್ಯಾಲಿಟೀಸ್, ಬದಲಾವಣೆಗಳನ್ನು ಜಾರಿಗೆ ತಂದು ಅದನ್ನು ಅರ್ಥಶಾಸ್ತ್ರಕ್ಕೆ ಅನ್ವಯೀಕರಣ ಮಾಡಿ ತನ್ಮೂಲಕವಾಗಿ ಸರ್ಕಾರದ ನಿರ್ದೇಶನಗಳನ್ನು, ನಿರೂಪಣೆಗಳನ್ನು ಅನುಷ್ಠಾನಕ್ಕೆ ತಂದದ್ದೇ ಆದರೆ ನಿಶ್ಚಿತವಾಗಿಯೂ ಡಾಲ್ಟನ್ ಅವರ ಒಂದು ಸಾಮಾಜಿಕ ಪರಮಹಿತ ತತ್ವ ಅಥವಾ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಇದೇನಿದೆಯೋ ಅತ್ಯುತ್ತಮವಾಗಿರ್ತಕ್ಕಂಥ ಸಿದ್ಧಾಂತ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಸೊ ಆತ್ಮೀಯರೇ, ಇದಾಗಿತ್ತು ಡಾಲ್ಟನ್ ಅವರ ಅಥವಾ ಸಮಾಜದ ಪರಮಹಿತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚರ್ಚೆ. ಸೊ ಇದರ ಮೇಲೆ ಸುಮಾರು 15 ಅಂಕಗಳಿಗಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಈ ಬಗ್ಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ವಾಟ್ಸಪ್ ಕೂಡ ಮಾಡಬಹುದು. ಅದರ ಮೇಲೆ ಮತ್ತೆ ನಾವು ಚರ್ಚೆ ಮಾಡಲಿಕ್ಕೆ ಐ ಆಮ್ ವೆರಿ ಹ್ಯಾಪಿ. ಸೊ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಚರ್ಚೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್.